ಹೆಲೋ ಎಲ್ರಿಗೂ ನಮಸ್ಕಾರ. ಇದು ನನ್ನ ಮಗಳದು ಬರ್ಡೇ ವ್ಲಾಗ್ ಆಗಿರುತ್ತೆ. ಈಗ ಕೇಕ್ ತೊಗೊಳಕ್ಕೆ ಬಂದಿದ್ದೀನಿ ಮಿಡ್ ನೈಟ್ ಸೆಲೆಬ್ರೇಷನ್ಗೆ. ಥ್ಯಾಂಕ್ ಯು. ಹಾಂ, ಸುಂದ್ರಿ ಈ ವರ್ಷ ಹೇರ್ ಕಟ್ ಎಲ್ಲ ಮಾಡಿಸ್ಕೋಬೇಕು ಅಂತ ಮಾಡಿಸ್ಕೊಂಡಿದ್ದಾಳೆ. ಎಷ್ಟು ಬೇಡ ಬೇಡ ಅಂದ್ರೂ ಚೆನ್ನಾಗಿ ಕಾಣ್ತಿದೆ ಕೂಡ. ಸೊ ಈಗ ರೆಡಿ ಆಗ್ತಿದ್ದಾಳೆ. ಇದು ಅವಳ ಬರ್ಡೇಯ ಔಟ್ಫಿಟ್ ಮಿಡ್ ನೈಟ್ ಕೇಕ್ ಕಟ್ಟಿಂಗ್ಗೆ. ಈಗ ನಮ್ಮ ಬುಜ್ಜಿಗೆ ಸರ್ಪ್ರೈಸ್ ಇದೆ. ಸೊ ಏನಂದರೆ ಟೆಡಿ ಡಾಲ್ ತಂದಿದ್ದೀವಿ, ಅದನ್ನು ಲೋಚನ್ ಟ್ರೈ ಮಾಡ್ತಿದ್ದಾನೆ. ಈಗ ಕನಿ ಹೆಲ್ಪ್ ಮಾಡ್ತಿದ್ದಾನೆ ಲೋಚಗೆ ಹಾಕೋದಕ್ಕೆ. ಸೊ ನೋಡಿ ಈ ರೀತಿ ಕಾಣ್ತಿದ್ದಾನೆ ನಮ್ಮ ಲೋಚನ್. ಕ್ಯಾನ್ ನಮ್ಮ ಲೋಚುಗೆ ಫೇಸ್ ಹಾಕ್ತಿದ್ದಾನೆ. ಕ್ಲಾಪ್ ಕ್ಯಾನ್ಗೆ ಕ್ಲಾಪ್. ಓ ಸೂಪರ್ ಸೂಪರ್. ಓಕೆ, ಈಗ ಹೋಗಿ ಬುಜ್ಜಿಗೆ ಸರ್ಪ್ರೈಸ್ ಮಾಡೋಣ. ಈಗ ಇದು ಬೆಂಟೋ ಕೇಕ್, ಇದನ್ನು ಲೋಚನ್ ತಗೊಂಡು ಬರ್ತಾನೆ. ವೆರಿ ಕ್ಯೂಟ್. ಎತ್ಕೊ ಲೋಚು. ಆ್ಯಕ್ಚುಲಿ ನಾನು ಈ ಸರ್ಪ್ರೈಸ್ನ ಲೋಚನ್ ಬರ್ಡೇಗೆ ಪ್ಲ್ಯಾನ್ ಮಾಡಿದ್ದೆ, ಆಗ ಮಾಡೋಕ್ಕಾಗಿಲ್ಲ. ಈಗಲೂ ಒಬ್ಬರು ಇವೆಂಟ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ದೆ, ಬಟ್ ಅವ್ರು ರೆಸ್ಪಾಂಡೇ ಮಾಡಲಿಲ್ಲ ಸರಿಯಾಗಿ. ಸೊ ನಾವೇನೇ ಬಾಡಿಗೆಗೆ ತಂದು ಈ ರೀತಿ ಪ್ಲ್ಯಾನ್ ಮಾಡಿ ಲೋಚು ನಾನೇ ಹಾಕೋತೀನಿ ಅಂತ ಹೇಳ್ದೆ. ಸೊ ಅದಕ್ಕೋಸ್ಕರ ಅವನ ಕೈಯೆಲ್ಲ ಹಾಕ್ಸಿದ್ದೀನಿ. ಸೊ ಬನ್ನಿ ಹೇಗಿರುತ್ತೆ ನೋಡೋಣ ಅವ್ಳ ರಿಯಾಕ್ಷನ್. ಅವಳಿಗೆ ಏನೂ ಕ್ಲೂ ಇದ್ದಿಲ್ಲ ಇದ್ರ ಬಗ್ಗೆ. ಸೊ ನೋಡೋಣ ಬನ್ನಿ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಈಗ ಓಪನ್ ಈಗ ನಮ್ಮ ಬುಜ್ಜಿಗೆ ಸರ್ಪ್ರೈಸ್. ಹಾಯ್ ಮಾಡು. ರೆಡಿ? ಇವಾಗ ಬುಜ್ಜಿಗೆ ಸರ್ಪ್ರೈಸ್. ಓಕೆನಾ? ಹಾಂ, ಸರ್ಪ್ರೈಸ್ ಕೊಡೋಣ ಬುಜ್ಜಿಗೆ. ಓಕೆ, ಓಪನ್ ಮಾಡ್ಲಾ ಡೋರು? ಓಪನ್. ಲೋಚನ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾನೆ ಈ ಕಾರ್ಟೂನ್ ಕ್ಯಾರೆಕ್ಟರಲ್ಲಿ. ಸೊ ಅವಳಿಗೂ ತುಂಬಾ ಖುಷಿ ಆಯಿತು. ಅದು ಯಾರು ಗೊತ್ತಾ ಬುಜ್ಜಿ? ಓಪನ್. ಫಸ್ಟ್ ಮಿಡ್ ನೈಟ್ ವಿಶಸ್ ಮಾಡೋದಕ್ಕೆ ಅವ್ರ ಡ್ಯಾಡಿ ಕಾಲ್ ಮಾಡಿದರು. ಅವ್ರ ಡ್ಯಾಡಿ ಜೊತೆ ಮಾತಾಡ್ತಿದ್ಲು. ಹಾಗೆ ಬ್ಯಾಕ್ ಟು ಬ್ಯಾಕ್ ಕಸಿನ್ ನಿಹಾರಿಕಾ ಮತ್ತು ಅವ್ರ ದೊಡ್ಡಮ್ಮ ವಿದ್ಯಾ, ಪದ್ಮ ಎಲ್ಲರೂ ಕೂಡ ಕಾಲ್ ಮಾಡಿ ಅವಳಿಗೆ ವಿಶಸ್ ಮಾಡಿದರು. ಈ ರೀತಿ ಬರ್ಡೇಸ್ಗೆಲ್ಲನೂ ನನಗೆ ಈ ರೀತಿ ಸರ್ಪ್ರೈಸ್ ಮಾಡೋದು ಅಂದರೆ ಎಷ್ಟು ಇಷ್ಟ ಅಂದರೆ ನನಗೆ ಬಾಯಿ ಮಾತಲ್ಲಿ ಹೇಳೋದಕ್ಕೆ ಆಗಲ್ಲ. ಅಷ್ಟು ಖುಷಿ ಆಗುತ್ತೆ ನನಗೆ ಈ ರೀತಿ ಎಲ್ಲ ಮಾಡೋದ್ರಿಂದ. ಸೊ ಅವ್ರಿಗಿಂತ ಹೆಚ್ಚು ಖುಷಿ ನಾನೇ ಪಟ್ಟಿರ್ತೀನಿ. ನನ್ನ ಪ್ರೀತಿಸೋರನ್ನ ಖುಷಿ ಪಡಿಸೋದೇ ಯಾವಾಗಲೂ ನನಗೆ ಖುಷಿ ಕೊಡೋ ಅಂಥ ವಿಷಯ. ಆಲ್ರೆಡಿ ನನಗೆ ಟೀನೇಜ್ ಮಗಳಿದ್ದಾಳೆ ಅಂದರೆ ಕಾಂಟ್ ಬಿಲೀವ್ ಇಟ್. ಕ್ಯಾಚ್ ಬೊಂಬೆ ಇಲ್ಲಮ್ಮ, ಬೊಂಬೆ. ಲೋಚು ಅಂತೂ ನಮ್ಮನ್ನೆಲ್ಲ ಅವತ್ತು ತುಂಬಾ ನಗಿಸ್ಬಿಟ್ಟಿದ್ದ. ಅಷ್ಟು ನಕ್ಕಿದ್ದೀವಿ ಹೇಳಬೇಕಾದ್ರೆ ಅವತ್ತು. ಇಕ್ಕೋ ಅವಳ ಬಾಯ್ಗೆ ಹಾಕಲಿ, ವಿಡಿಯೋ ಮಾಡ್ತಾ ಇದ್ದೀನಿ. ಇಬ್ರೂ ನನ್ನ ಎತ್ತರಕ್ಕಿಂತ ಜಾಸ್ತಿನೇ ಬೆಳೀತಿದ್ದಾರೆ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ದೆಮ್ ಬೋತ್. ನಾನು ಯಾವಾಗಲೂ ಅಷ್ಟೇ ನಮ್ಮ ಮಕ್ಳ ಹತ್ರ ಫ್ರೆಂಡ್ಲಿ ಆಗಿರ್ತೀನಿ. ಮಕ್ಕೇ ರೀತಿ ಆಡ್ತಾರೆ ನನ್ನ ಹತ್ರ. ಮತ್ತು ಅವಳಿಗಂತೂ ತುಂಬಾ ಖುಷಿಯಾಗಿ ಫುಲ್ ಅಪ್ಕೊಂಡು ಕಿಸ್ಸಸ್ ಕೊಟ್ಲು. ನೆಕ್ಸ್ಟ್ ಡೇ ಮಾರ್ನಿಂಗ್ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗಿದ್ದಾಳೆ. ಸೊ ನಮ್ಮಮ್ಮ ಜೊತೆ ಹೋಗಿದ್ಲು ದೇವಸ್ಥಾನಕ್ಕೆ. ನಮ್ಮಮ್ಮ ಎಲ್ಲ ವೀಡಿಯೋಸ್ ಎಲ್ಲ ನನಗೋಸ್ಕರ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಮಮ್ಮ ಫೋನಲ್ಲಿ. ಸೊ ಫಸ್ಟು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು. ಸೊ ಅಲ್ಲಿ ಎಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ ಎಲ್ಲ ದೇವ್ರ ಹತ್ರನೂ.
ಬಜ್ಜಿ ಈ ಕಡೆ ತಿರ್ಕೊ. ಮಂಜುನಾಥ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು. ಅವಳಿಗೆ ಮಂಜುನಾಥ ಅಂದರೆ ತುಂಬಾ ಫೇವ್ರೇಟ್. ಮುಗಿಸ್ಕೊಂಡು ಮನೆಗೆ ಬಂದಿದ್ದಾರೆ. ಸೊ ಈಗ ಅವ್ರು ಬರೋ ಅಷ್ಟರಲ್ಲಿ ಲಂಚ್ಗೆ ಏನೇನು ಪ್ರಿಪೇರ್ ಮಾಡಿದ್ದೀವಿ ಬನ್ನಿ ತೋರಿಸ್ತೀನಿ. ಬುಜ್ಜಿ ಬರ್ಡೇಗೆ ಸ್ಪೆಷಲ್ ಬಿರಿಯಾನಿ, ಮಟನ್ ಬಿರಿಯಾನಿ. ಇದು ನನ್ನ ತಂಗಿ ಮಾಡಿರೋದು. ಅವಳಿಗೆ ಈ ಚಿಕನ್ ಅಂದರೆ ಇಷ್ಟ ಅಂತೆ, ರೆಡ್ ಚಿಕನ್ ತುಂಬ ಚೆನ್ನಾಗಿ ಮಾಡ್ತಾಳೆ. ಇದು ನಮ್ಮ ಬುಜ್ಜಿಗೆ ತುಂಬ ಫೇವ್ರೇಟ್, ಅವ್ರು ಚಿಚ್ಚು ಮಾಡೋದು. ಸೊ ಅದಕ್ಕೆ ಇದು ಮಟನ್ ಸಾರು ಹಾಕ್ತೀನಿ ಬಾಯ್, ಅಷ್ಟೇ ತಾನೆ. ಮಟನ್ ಹಾಕ್ತೀನಿ ಬಾರೋ. ಮಟನ್ ಪೀಸ್ ಹಾಕ್ತೀನಿ. ಬುಜ್ಜಿ ಬರ್ಡೇ ಸ್ಪೆಷಲ್. ಮತ್ತು ಈವ್ನಿಂಗ್ ಎಲ್ಲೂ ಹೋಗೋ ಪ್ಲ್ಯಾನ್ಸ್ ಇದ್ದಿಲ್ಲ, ಆದರೆ ಅವ್ರ ಡ್ಯಾಡಿ ರಿಸರ್ವ್ ಮಾಡಿದ್ರು ಬರ್ಡೇಗೆ ಸರ್ಪ್ರೈಸ್ ಕೊಡೋಣ ಅಂತ. ನನ್ನ ಬರ್ಡೇಯಿಂದ ಹೋಗಬೇಕು ಅಂದ್ಕೊಂಡಿದ್ವಿ ಆ ಪ್ಲೇಸ್ಗೆ. ಯಾವ ಪ್ಲೇಸ್ ಅಂತ ಮುಂದೆ ತೋರಿಸ್ತೀನಿ ಬನ್ನಿ. ನೋಡಿದ್ರಲ್ಲ, Jan 26 ನನ್ನ ಬರ್ಡೇ ಇತ್ತು. ಆಗ ಇದು ಓಪನಿಂಗ್ ಆಗಿದ್ದು ಮಾರತಳ್ಳಿ ಬೀಚ್. ಸೊ ಇಲ್ಲಿಗೆ ಬಂದಿದ್ದೀವಿ. ರಿಸರ್ವೇಷನ್ ಮಾಡಿ ಬಂದರೆ ಒಳ್ಳೆಯದು, ಇಲ್ಲಾಂದರೆ ತುಂಬ ವೆಯ್ಟ್ ಮಾಡಬೇಕಾಗುತ್ತೆ. ಆ್ಯಂಬಿಯನ್ಸ್ ಮತ್ತು ಪ್ಲೇಸ್ದು ವೈಬ್ ಅಂತೂ ವಂಡರ್ಫುಲ್ ಆಗಿದೆ ನೋಡೋದಕ್ಕೆ. ತುಂಬಾ ಚೆನ್ನಾಗಿತ್ತು ಆ ಲೈಟ್ನಿಂಗಲ್ಲಿ. ಬರ್ಡೇ ಕೇಕ್ ತೊಗೊಂಡು ಆಲ್ರೆಡಿ ನಿಂತ್ಕೊಂಡು ಪೋಸ್ ಕೊಡ್ತಿದ್ದಾಳೆ, ಫೋಟೋಸ್ ಬೇಕಂತೆ. ಸೊ ಫೋಟೋ ಶೂಟ್ ಎಲ್ಲ ಚೆನ್ನಾಗಾಯಿತು, ಒಳ್ಳೆ ಪ್ಲೇಸಲ್ಲಿ.
ಮಲಬಾರ್ ಚಿಕನ್ 65 ಅಲ್ಲ, ಚಿಕನ್ 65 ಬಿರಿಯಾನಿ. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಅದು ಫ್ಲ್ಯಾಗು. ಇದು ಬೀಚ್. ಇದು ಚಿಕನ್ ಪಾಪ್ಕಾರ್ನ್ ಎಷ್ಟು ಚೆನ್ನಾಗಿ ತಂದಿದ್ದಾರೆ ನೋಡ್ತಿದ್ದೀರಲ್ಲ, ತುಂಬಾ ಚೆನ್ನಾಗಿತ್ತು. ಗುಂಡು ಜ್ಯೂಸ್ ಚೆನ್ನಾಗೈತಾ? ಜ್ಯೂಸ್ ನೀರಾ? ಫಾಸ್ಟಾಗಿ ಸರ್ವ್ ಮಾಡಿದರು. ಇಲ್ಲಿ ಸ್ಟಾಫ್ಸ್ ಎಲ್ಲ ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ ಮತ್ತು ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಆರ್ಡರ್ ಮಾಡಿದ ಐಟಮ್ಸ್ ಎಲ್ಲ, ಫುಡ್ ಐಟಮ್ಸ್ ಎಲ್ಲನೂ. ಸೊ ಎಂಜಾಯ್ ಮಾಡಿದ್ವಿ. ಅವತ್ತು ವೀಕ್ ಡೇ ಆಗಿದ್ರೂ ತುಂಬಾ ಜನ ಇದ್ದರು. ಅವತ್ತು ಮ್ಯಾಚ್ ನಡೀತಿತ್ತು RCB ವರ್ಸಸ್ LSG. ಸೊ ತುಂಬಾ ಎಂಜಾಯ್ ಮಾಡ್ತಿದ್ರು ಜನ ಮ್ಯಾಚ್ ನೋಡ್ತಾ, IPL ಮ್ಯಾಚ್. ಸೊ ತುಂಬಾ ಚೆನ್ನಾಗಿರುತ್ತೆ ಈ ಥರ ಪ್ಲೇಸಸ್ಗೆ ಬಂದು ಮ್ಯಾಚ್ ನೋಡೋ ಥ್ರಿಲ್ಲೇ ಬೇರೆ ಇರುತ್ತೆ. ಮತ್ತು ಅಗೇನ್ ನನಗೇನು ಅನಿಸ್ತು ಅಂದರೆ ಲೈಕ್ ಬೆಳಕಿದ್ದಾಗ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಹೇಳಿ. ಇಟ್ ವಾಸ್ ಅ ವೆರಿ ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು. ನನ್ನ ತಂಗಿ ಮಕ್ಕಳ ಜೊತೆ ಬಂದಿದ್ದು ಖುಷಿ ಆಯಿತು. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಆ್ಯಸ್ ಯೂಶುವಲ್ ಆಲ್ವೇಸ್ ಮೆಮೊರೀಸ್ಗಾಗಿ ಪಿಕ್ಸ್ನ ಆ್ಯಡ್ ಮಾಡಿರ್ತೀನಿ. ಖಂಡಿತವಾಗ್ಲೂ ನಾನು ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ, ಮತ್ತು ಇನ್ನೊಂದು ವಿಷಯ ಹೇಳಬೇಕು, ಏಪ್ರಿಲ್ ಅಂದರೆ ಫುಲ್ ಆಫ್ ಸೆಲೆಬ್ರೇಷನ್ಸ್. ನೆಕ್ಸ್ಟ್ ನನ್ನ ಹಸ್ಬೆಂಡ್ ಭಾಸ್ಕರ್ದು ಬರ್ಡೇ ವ್ಲಾಗ್ ಆಗಿರುತ್ತೆ. ಬುಜ್ಜಿ ಬರ್ಡೇ 15th ಅಂದರೆ ಭಾಸ್ಕರ್ ಬರ್ಡೇ 22nd ಆಗಿರುತ್ತೆ. ಎಕ್ಸಾಕ್ಟ್ 1 ವೀಕ್ ಡಿಫ್ರೆನ್ಸಲ್ಲಿ. See you until my next coming vlog. Thank you for watching. Keep supporting me.